ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಎಂಬ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ಸಚಿವ ಕೆ.ಎನ್. ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ನಾಳೆಯಿಂದ ನಾನೇ ಕಾವಿ ಬಾಟೆ ಹಾಕೊಳ್ತೀನಿ, ನನಗೂ ನಿಮ್ಮ ಸ್ಥಾನ ಬಿಟ್ಕೊಟ್ಬಿಡ್ತೀರಾ? ನಾನು ಕಾವಿ ಹಾಕೋತೀನಿ, ನಿಮ್ಮ ಪೀಠ ನಂಗೆ ಬಿಟ್ಕೊಟ್ಬಿಡ್ತೀರಾ? ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಡಿಸಿಎಂ ಸ್ಥಾನ ಖಾಲಿ ಇದೆ. ನೋಡಿ ಯಾವ ರೀತಿ ನಡೀತಾ ಇದೆ ಶೀತಲ ಸಮರ ಅಂತೇಳಿ. ಸಿದ್ದರಾಮಯ್ಯ 5 ವರ್ಷಗಳಲ್ಲ 10 ವರ್ಷ ಅವರೇ ಸಿಎಂ ಆಗಿರ್ತಾರೆ. ಚಂದ್ರಶೇಖರ ಸ್ವಾಮೀಜಿಗೆ ಸಚಿವ ಕೆ.ಎನ್. ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅನ್ನುವಂತಹ ಹೇಳಿಕೆಯನ್ನ ಚಂದ್ರಶೇಖರ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿದ್ರು. ಕೆಂಪೇಗೌಡರ ಜಯಂತಿ ಇವತ್ತು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಹಾಜರಿದ್ದರು. ಡಿ.ಕೆ. ಶಿವಕುಮಾರ್ ಅವರಿದ್ರು. ನಿಮ್ಮ ಕೈಯಿಂದ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆ.ಎನ್. ರಾಜಣ್ಣ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, 3 ಡಿಸಿಎಂಗಳ ವಿಚಾರ ಮತ್ತೆ ಮುನ್ನೆಲೆಗೆ ತರ್ತಾ ಇರೋರು ರಾಜಣ್ಣ. ಈಗ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಮತ್ತು ಸ್ವಾಮೀಜಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆಯ್ತೀಗ ನೀವು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಬಿಟ್ಕೊಡು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಹಾಗೆ ನಿಮ್ಮ ಖಾವಿ ಬಟ್ಟೆ ನಾನು ಹಾಕೊಂಡ್ಬಿಡ್ತೀನಿ, ನಿಮ್ಮ ಪೀಠ ತ್ಯಾಗ ಮಾಡ್ತೀರಾ? ಆ ಸ್ಥಾನ ನನಗೆ ಬಿಟ್ಕೊಡ್ತೀರಾ? ನೋಡಿ ಹೇಗೆ ಕೌಂಟರ್ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳ ಸ್ಟ್ರಾಂಗ್ ಆಗಿ ಸಿಎಂ ಅವರ ಪರವಾಗಿ ನಿಲ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವರ ಪರವಾದಂತಹ ಸಚಿವರು, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಪರ್ಯಾಯವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಈಗ ಅವ್ರನ್ನ ವಿಮುಕ್ತಗೊಳಿಸೋದಾಗಿರ್ಬೋದು ಅಥವಾ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಗಮನಿಸ್ತಾನೆ ಇದ್ದೀವಿ. ಕಳೆದ 4-5 ದಿನಗಳಿಂದ ಸಿದ್ದರಾಮಯ್ಯನವರ ಜೊತೆಗೆ ಅಥವಾ ಅವರ ಆಪ್ತರು ಅಂತ ಗುರುತಿಸಿಕೊಂಡಿರುವಂತಹ ಸಚಿವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಈಗ ಸ್ವಾಮೀಜಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಹೇಳಿಕೆ ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ ಸಚಿವ ರಾಜಣ್ಣ ಈಗ ತೀಕ್ಷ್ಣವಾಗಿಯೇ ಚಂದ್ರಶೇಖರ ಸ್ವಾಮೀಜಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ನಾನು ಬಿಟ್ಕೊಡ್ತಾರ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ, ಡಿಸಿಎಂ ಸ್ಥಾನಗಳು ಖಾಲಿ ಇವೆ, ಅದನ್ನ ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಅವರು ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ.